ಇಂದಿನಿಂದ ರಾಜ್ಯ ಬಜೆಟ್ ಅಧಿವೇಶನ ಆರಂಭ ಹಿನ್ನೆಲೆಯಲ್ಲಿ ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ರಾಜ್ಯಪಾಲ ವಜುಭಾಯಿ ವಾಲಾ ಭಾಷಣವನ್ನ ಮಾಡಲಿದ್ದಾರೆ. ದೋಸ್ತಿ ಸರ್ಕಾರದ ಸಾಧನೆ ಮತ್ತು ಯೋಜನೆಗಳ ಬಗ್ಗೆ ಬೆಳಗ್ಗೆ 11 ಗಂಟೆಗೆ ಗವರ್ನರ್ ಭಾಷಣವನ್ನ ಮಾಡ್ತಾರೆ. ಸರ್ಕಾರದ ಕಾರ್ಯಕ್ರಮ, ಯೋಜನೆಗಳು ಮತ್ತು ರೈತರ ಸಾಲ ಮನ್ನಾವೇ ಭಾಷಣದ ಪ್ರಮುಖ ಹೈಲೈಟ್ ಆಗಿರುತ್ತೆ. ಸಾಮಾನ್ಯವಾಗಿ ರಾಜ್ಯಪಾಲರ ಭಾಷಣವನ್ನ ರಾಜ್ಯ ಸರ್ಕಾರನೇ ಬರೆದುಕೊಡುತ್ತೆ, ಅದನ್ನು ಅವರು ಬಂದು ಓದ್ತಾರೆ. ಇನ್ನು ಇದರಲ್ಲಿ ರೈತರ ಸಾಲ ಮನ್ನಾ ವಿಚಾರವನ್ನ ಪ್ರಮುಖವಾಗಿ ಹೈಲೈಟ್ ಮಾಡುವ ನಿರೀಕ್ಷೆ ಇದೆ. ಇನ್ನು 8ನೇ ತಾರೀಕಿನಂದು ಅಂದರೆ ಶುಕ್ರವಾರದಂದು ಸಿಎಂ ಎಚ್ ಡಿ ಕುಮಾರಸ್ವಾಮಿ ಬಜೆಟ್ನ ಮಂಡನೆಯನ್ನ ಮಾಡ್ತಾರೆ. ಅಧಿವೇಶನ ಇವತ್ತು ಆರಂಭ ಆಗುತ್ತೆ. ರಾಜ್ಯಪಾಲರ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಇರುತ್ತೆ. ಇವತ್ತು ಸರ್ಕಾರದ ಭಾಷಣವನ್ನು ರಾಜ್ಯಪಾಲರು ಓದ್ತಾರೆ. ಅದಾದಮೇಲೆ ಒಂದು ದಿವಸ ಕಲಾಪ ಇರಲ್ಲ. ನಾಡಿದಿಂದ ಮತ್ತೆ ಕಲಾಪ ಆರಂಭ ಆಗುತ್ತೆ. ನಾಡಿದ್ದು ಹಣಕಾಸು ಖಾತೆಯನ್ನು ನಿಭಾಯಿಸ್ತಿರುವಂತಹ ಮಾನ್ಯ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಬಜೆಟ್ ಅನ್ನು ಮಂಡಿಸ್ತಾರೆ. ಆದರೆ ಇದು ಅಫಿಷಿಯಲ್ ಆಗಿ ನಿಗದಿಯಾಗಿರುವಂಥ ಕಾರ್ಯಕ್ರಮಗಳು ಎಲ್ಲವೂ ಕೂಡ ಹಾಗೆ ಸುಸೂತ್ರವಾಗಿ ನಡೆಯುತ್ತಾ? ರಾಜ್ಯಪಾಲರ ಭಾಷಣ ಸುಸೂತ್ರವಾಗಿ ನಡೆಯುತ್ತಾ? ಬಿಜೆಪಿ ಪ್ರತಿಭಟನೆ ಯಾವ ರೀತಿ ಇರುತ್ತೆ ರಾಜ್ಯಪಾಲರ ಭಾಷಣಕ್ಕೆ? ರಾಜ್ಯಪಾಲರ ಮೂಲಕ ಸರ್ಕಾರ ಸುಳ್ಳು ಹೇಳಿಸ್ತಾ ಇದೆ ಅಂತ ಹೇಳಿ ಬಿಜೆಪಿ ಪ್ರತಿಭಟನೆ ಮಾಡುವಂಥ ಚಾನ್ಸಸ್ ಕೂಡ ಇರುತ್ತೆ. ಅದಾದಮೇಲೆ ಅತೃಪ್ತರೇನಾದರೂ ತುಂಬ ದೊಡ್ಡ ಸಂಖ್ಯೆಯಲ್ಲಿ ಗೈರು ಹಾಜರಾದರೆ ಅದರ ವಿರುದ್ಧವೂ ಕೂಡ ಬಿಜೆಪಿ ಸರ್ಕಾರಕ್ಕೆ ವಿಶ್ವಾಸವೇ ಇಲ್ಲ, ಬೆಂಬಲವೇ ಇಲ್ಲ, ಅವ್ರು ಹೆಂಗೆ ಬಜೆಟ್ ಮಂಡಿಸ್ತಾರೆ ಅಂತೇಳಿ ಗದ್ದಲ ಮಾಡುವ ಚಾನ್ಸಸ್ ಕೂಡ ಇರುತ್ತೆ. ಹೀಗಾಗಿ ಬಹಳ ಕುತೂಹಲ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಪ್ರಮೋದ್ ಈಗ ಲೈವ್ ಇದ್ದಾರೆ. ಪ್ರಮೋದ್, ಇವತ್ತು ರಾಜ್ಯಪಾಲರ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ, ನಾಡಿದ್ದು ಕುಮಾರಸ್ವಾಮಿ ಅವರ ಬಜೆಟ್ ಮಂಡನೆ, ಈ ರೀತಿಯೆಲ್ಲ ಅಫಿಷಿಯಲ್ ಕಾರ್ಯಕ್ರಮಗಳಿದೆ. ಆದರೆ ಇದೆಲ್ಲವೂ ಕೂಡ ಹೇಗೆ ಸುಸೂತ್ರವಾಗಿ ನಡೆಯುತ್ತೆ? ಬಿಜೆಪಿ ಏನೆಲ್ಲ ಪ್ಲಾನ್ ಮಾಡಿಕೊಂಡಿದೆ, ಏನೆಲ್ಲ ರಣತಂತ್ರಗಳನ್ನು ರೂಪಿಸಿದೆ, ಅತೃಪ್ತ ಶಾಸಕರ ನಡೆ ಏನು? ಇದು ಕೂಡ ಈಗ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಪ್ರಮೋದ್. ಅಮರ್, ಮೊದಲನೇದಾಗಿ ಈ ಬಾರಿ ಅಧಿವೇಶನ ಸಾಕಷ್ಟು ಕುತೂಹಲಗಳಿಗೆ ಸಾಕಷ್ಟು ಕಾರಣ ಆಗಿದೆ ಅಂತ ತಪ್ಪಾಗಲ್ಲ. ಯಾಕಂದ್ರೆ ಅನೇಕ ವಿಚಾರಗಳಿದೆ. ಕೇವಲ ಬಜೆಟ್ ಒಂದೇ ಅಲ್ಲ, ಬಜೆಟ್ ಹೊರತುಪಡಿಸಿ ರಾಜ್ಯಪಾಲರ ಭಾಷಣ ಒಂದೆಲ್ಲ, ಬೇರೆ ಬೇರೆ ರಾಜಕೀಯ ಕಾರಣಗಳಿಗೋಸ್ಕರ ಈ ಬಾರಿಯ ಅಧಿವೇಶನ, ಈ ಬಾರಿಯ ಸೆಷನ್ ಅನೇಕ ಕುತೂಹಲಗಳನ್ನ ಸಹಜವಾಗಿ ಹುಟ್ಟಾಕಿದೆ. ಯಾಕೆಂದ್ರೆ ಅಧಿವೇಶನ ಆರಂಭ ಆಗೋದಕ್ಕಿಂತ ಮೊದಲು ಸಾಕಷ್ಟು ರಾಜಕೀಯ ವಿದ್ಯಮಾನಗಳು ನಡೆದಿದೆ. ಆ ವಿದ್ಯಮಾನಗಳು ಯಾವ್ಯಾವ ರೀತಿ ಪ್ರಹಸನ ಆಯಿತು, ಯಾವ್ಯಾವ ರೀತಿ ತಿರುವನ್ನ ಪಡೆದುಕೊಂಡು ಅದು ಈಗ ಎಲ್ಲೋ ಒಂದ್ ಕಡೆ ಸಂಪೂರ್ಣ ಟ್ರೈಲರ್ ಅಥವಾ ಸಂಪೂರ್ಣ ಸಿನಿಮಾದ ಕ್ಲೈಮ್ಯಾಕ್ಸ್ ಈ ಬಾರಿಯ ಅಧಿವೇಶನದಲ್ಲಿ ಅನ್ನುವಂಥದ್ದು ಒಂದು ಪ್ರಶ್ನೆ. ಯಾಕಂದ್ರೆ ಬಿಜೆಪಿ ಮೊದಲಿಂದಲೂ ಕೂಡ ಹೇಳ್ಕೊಂಡ್ ಬರ್ತಾ ಇದೆ, ಸರ್ಕಾರ ಅಸ್ಥಿರವಾಗಿದೆ. ಕಾಂಗ್ರೆಸ್ನ ಅನೇಕ ಬಂಡಾಯ ಶಾಸಕರು ತಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಎನ್ನುವಂತ ಮಾತನ್ನ ಮೊದಲಿಂದಲೂ ಕೂಡ ಹೇಳ್ಕೊಂಡ್ ಬಂದಿದೆ. ಇದ್ರ ಜೊತೆಗೆ ಈ ಬಾರಿ ಬಿಜೆಪಿ ಕೂಡ ಒಂದು ಮಾತನ್ನ ಹೇಳಿತ್ತು, ಕುಮಾರಸ್ವಾಮಿ ಯಾವುದೇ ಕಾರಣಕ್ಕೂ ಕೂಡ ಬಜೆಟ್ ಮಂಡಿಸಲ್ಲ ಅನ್ನುವಂತ ಮಾತನ್ನ ಕೂಡ ಹೇಳಿತ್ತು. ಹಾಗಾದ್ರೆ ಈಗ ಬಜೆಟ್ ಅಧಿವೇಶನ ಕರೆಯಲಾಗಿದೆ. ಇದರಲ್ಲಿ ಅವಿಶ್ವಾಸ ನಿರ್ಣಯ ಇರಬಹುದು ಅಥವಾ ಕಾಂಗ್ರೆಸ್ ಪಕ್ಷದ ಶಾಸಕರೇ ಮೈತ್ರಿ ಸರ್ಕಾರಕ್ಕೆ ಕೈ ಕೊಡ್ತಾರಾ, ಈ ಎಲ್ಲ ಸಹಜವಾದಂತಹ ಪ್ರಶ್ನೆ ಈಗ ಹುಟ್ಟುಹಾಕಲಾಗಿದೆ. ಪ್ರಮುಖವಾಗಿರುವಂತಹ ಪ್ರಶ್ನೆ ಅಂದ್ರೆ ಈಗ ಅತೃಪ್ತ ಶಾಸಕರ ಬಗ್ಗೆ, ಜಾಧವ್ ಇರ್ಬೋದು, ನಾಗೇಂದ್ರ ಇರ್ಬೋದು, ರಮೇಶ್ ಜಾರಕಿಹೊಳಿ ಇರ್ಬೋದು, ಕಮಟಳ್ಳಿ ಇರ್ಬೋದು, ಇವರೆಲ್ಲರೂ ಕೂಡ ಸದನಕ್ಕೆ ಹಾಜರಾಗ್ತಾರಾ, ಈ ಬಾರಿಯ ಅಧಿವೇಶನಕ್ಕೆ ಬರ್ತಾರಾ ಅನ್ನೋದು ಮೊದಲ ಪ್ರಶ್ನೆ. ಅದಾದ ಬಳಿಕ ಪಕ್ಷೇತರ ಶಾಸಕರು ಇಬ್ಬರಿದ್ದಾರೆ, ಅವರು ಕೂಡ ಒಂದು ವೇಳೆ ಈಗಾಗಲೇ ಬೆಂಬಲವನ್ನು ವಾಪಸ್ ಪಡ್ಕೊಂಡಿದ್ದಾರೆ, ಅವರು ಕೂಡ ಸದನಕ್ಕೆ ಬರ್ದೇ ಇದ್ದಂತಹ ಸಂದರ್ಭದಲ್ಲಿ, ಜೊತೆಗೆ ಈಗಾಗಲೇ ಇರುವಂತಹ ಶಾಸಕರು ಸರ್ಕಾರದ ವಿರುದ್ಧ ತಿರುಗಿಬಂದಂತಹ ಸಂದರ್ಭದಲ್ಲಿ ಆವಾಗ ರಾಜಕೀಯ ವಿದ್ಯಮಾನಗಳು ಯಾವ ರೀತಿ ತಿರುವನ್ನ ಪಡೆದುಕೊಳ್ಳುತ್ತೆ, ಜೊತೆಗೆ ಪ್ರತಿಪಕ್ಷ ಬಿಜೆಪಿ ಯಾವ ನಡೆಯನ್ನ ಮಾಡುತ್ತೆ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಒಂದ್ ವೇಳೆ ಈಗಿರುವಂತಹ ಶಾಸಕರೇನಾದ್ರು ಬರ್ದೇ ಇದ್ದಂತಹ ಸಂದರ್ಭದಲ್ಲಿ ಅಥವಾ ಅಧಿನಿಯಮ ಅಂದ್ರೆ ಬಜೆಟ್ ಅನ್ನ ಮಂಡಿಸಿದಂತಹ ಸಂದರ್ಭದಲ್ಲಿ ಅದು ಪಾಸ್ ಕೂಡ ಆಗಬೇಕಾಗತ್ತೆ. ಒಂದ್ ವೇಳೆ ಬಜೆಟ್ ಪಾಸ್ ಆಗದೆ ಇದ್ದಂತಹ ಸಂದರ್ಭದಲ್ಲಿ ಆಗ ಸಹಜವಾಗಿ ಸರ್ಕಾರ ಅಲ್ಪಮತ ಕೇಳುತ್ತೆ, ಸರ್ಕಾರ ಬಿದ್ದಂತೆ ಭಾಸವಾಗುತ್ತೆ. ಹೀಗಾಗಿ ಎಲ್ಲ ಹೈಡ್ರಾಮಾ ಇದೆಯಲ್ಲ, ಈ ಹೈಡ್ರಾಮಾಗಳ ನಡುವೆ ಬಿಜೆಪಿ ನಡೆ ಏನು, ಒಂದು ಅವಿಶ್ವಾಸ ನಡೆಯನ್ನ ಸರ್ಕಾರದ ವಿರುದ್ಧ ಮಾಡಬಹುದಾಗತ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಇದ್ರ ಜೊತೆ ಸ್ಪೀಕರ್ ವಿರುದ್ಧ ಅವಿಶ್ವಾಸ ನಿರ್ಣಯ ಮಾಡ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬಂದಿದೆ. ಆದ್ರೆ ಇದ್ರ ಬಗ್ಗೆ ಎಲ್ಲೂ ಕೂಡ ಬಿಜೆಪಿ ನಾಯಕರು ಸ್ಪಷ್ಟವಾದಂತಹ ಹೇಳಿಕೆಗಳನ್ನಾಗಲಿ ಅಥವಾ ತಮ್ಮ ನಿಲುವನ್ನಾಗಲಿ ಇದುವರೆಗೂ ಸ್ಪಷ್ಟಪಡಿಸಿಲ್ಲ. ಆದ್ರೆ ಒಂದು ಗೌಪ್ಯವಾಗಿ ಒಂದು ಪ್ರತಿತಂತ್ರವನ್ನ ಖಂಡಿತವಾಗ್ಲೂ ಮಾಡ್ತಾ ಇದ್ದಾರೆ. ಒಂದಂತೂ ಸತ್ಯ, ಬಿಜೆಪಿ ನಾಯಕರು ಏನ್ ಮಾಡ್ತಿದ್ದಾರೆ ಅಂದ್ರೆ ಈಗಾಗಲೇ ಏನು ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನಾಯಕರ ನಡುವೆ ಯಾವ ಭಯ ಇದೆ, ಅಸ್ಥಿರತೆ ಇದೆ, ಅದನ್ನ ಇನ್ನಷ್ಟು ಕಾಡ್ತಾ ಇದ್ದಾರೆ ಸದ್ಯಕ್ಕಿಂತನೂ. ಅದು ಒಂದು ವಿಚಾರ. ಇದ್ರ ಜೊತೆಗೆ ಈಗ ಬಳ್ಳಾರಿ ಬಾಯ್ಸ್ ಬಗ್ಗೆ ಮಾತನಾಡೋದಾದ್ರೆ, ಬಳ್ಳಾರಿಯ ಶಾಸಕರ ಬಗ್ಗೆ ಹೇಳೋದಾದ್ರೆ, ಈಗಾಗಲೇ ಆರ್ಯನ್ ಸಿಂಗ್ ಅನಾರೋಗ್ಯದ ಕಾರಣ ಅವರು ಸದನಕ್ಕೆ ಹಾಜರಾಗಲ್ಲ. ಇನ್ನು ಗಂಪ್ಲಿ ಗಣೇಶ್ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಬಂದ್ರೆ ಯಾವ ರೀತಿ ಪರಿಸ್ಥಿತಿ ತಿರುವನ್ನ ತೆಗೆದುಕೊಳ್ಳುತ್ತೆ, ಅದು ಕೂಡ ದೊಡ್ಡ ವಿಚಾರ ಆಗುತ್ತೆ. ಒಂದ್ ವೇಳೆ ಆನಂದ್ ಸಿಂಗ್ ಬಂದಿಲ್ಲ, ಕಂಪ್ಲಿ ಗಣೇಶ್ ಬಂದಿಲ್ಲ, ಹಾಗೆ ನಾಗೇಂದ್ರ ಸೇರಿದಂತೆ ಬೇರೆ ಬೇರೆ ಶಾಸಕರು ಕೂಡ ಬಂದಿಲ್ಲ ಅನ್ನುವಂಥದ್ದಾದ್ರೆ ಆಗ
104 ಜೊತೆಗೆ ಈಗಾಗಲೇ 2 ಪಕ್ಷೇತರ ಶಾಸಕರು ಬಿಜೆಪಿಯ ಜೊತೆ ಸೇರ್ಕೊಂಡಿದ್ದಾರೆ. ಒಂದ್ ವೇಳೆ ಈಗ ಅತೃಪ್ತ 4 ಶಾಸಕರೇನಾದ್ರು ಸರ್ಕಾರದ ವಿರುದ್ಧ ಬಂದಂತಹ ಸಂದರ್ಭದಲ್ಲಿ ಆಗ 106 + 4 110 ಆಗತ್ತೆ. ಜೊತೆಗೆ ಇನ್ನಿಬ್ರು ಶಾಸಕರು ಆನಂದ್ ಸಿಂಗ್ ಇರ್ಬೋದು, ಗಣೇಶ್ ಅವರು ಬರ್ದೇ ಇದ್ದಂತಹ ಸಂದರ್ಭದಲ್ಲಿ ಆ ಸಂಖ್ಯೆ ಸುಮಾರು 110 ತನಕ ಹೋಗುತ್ತೆ. ಅದಲ್ಲದೆ ಇನ್ನಿದ್ರು ಯಾರು ಫೆನ್ಸ್ ಸಿಟರ್ಸ್ ಇದ್ದಾರೆ ಕಾಂಗ್ರೆಸ್ನಲ್ಲೇ ಅಂತ ಹೇಳಲಾಗ್ತಾ ಇದೆ, ಅವರೇನಾದ್ರೂ ಕಾಂಗ್ರೆಸ್ಗೆ ವಿರುದ್ಧವಾಗಿ ತಮ್ಮ ನಿಲುವನ್ನ ಪ್ರಕಟಿಸಿದ್ರೆ ಆಗ ಖಂಡಿತವಾಗ್ಲೂ ಬಜೆಟ್ ಅಧಿವೇಶನ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗುತ್ತೆ. ಯಾಕೆಂದ್ರೆ ಬಜೆಟ್ ಪಾಸ್ ಆಗತ್ತಾ ಆಗಲ್ವ ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ. ಅದು ಒಂದು ಪಾಯಿಂಟ್. ಇದ್ರ ಜೊತೆಗೆ ಈ ಎಲ್ಲ ವಿದ್ಯಮಾನಗಳ ಜೊತೆಗೆ ಸರ್ಕಾರ ಕೂಡ ರಾಜ್ಯಪಾಲರ ಭಾಷಣವನ್ನು ಈಗಾಗಲೇ ತಯಾರಿ ಮಾಡಿ ರಾಜ್ಯಪಾಲರ ಭಾಷಣಕ್ಕೆ ವೇದಿಕೆ ಕೂಡ ಸಜ್ಜಾಗಿದೆ. ಸಹಜವಾಗಿ ರಾಜ್ಯಪಾಲರ ಭಾಷಣ ಅಂದ್ರೆ ಪ್ರಸಕ್ತ ಸಾಲಿನಲ್ಲಿ ಪ್ರಸಕ್ತ ವರ್ಷದಲ್ಲಿ ಸರ್ಕಾರದ ನಡೆ ಏನಿರುತ್ತೆ, ಯೋಜನೆಗಳು ಹೇಗಿರುತ್ತೆ, ದೂರದೃಷ್ಟಿ ಏನಿರುತ್ತೆ, ಯಾವೆಲ್ಲ ಕಾರ್ಯಕ್ರಮಗಳನ್ನ ಹೇಗೆ ಮಾಡ್ತೀವಿ, ಯಾವ ಅಂಶದ ಆಧಾರದ ಮೇಲೆ ಮಾಡ್ತೀವಿ, ಜೊತೆಗೆ ತಮ್ಮ ನಿಲುವೇನು, ಈ ಬಾರಿಯ ಈ ವರ್ಷ ಪ್ರಸಕ್ತ ಸಾಲಿನಲ್ಲಿ ಸರ್ಕಾರ ಹೇಗೆ ನಡೆಯುತ್ತೆ ಅನ್ನೋದ್ರ ಒಂದು ದಿಕ್ಸೂಚಿ ಭಾಷಣ ಇದಾಗಿರುತ್ತೆ. ಈ ಒಂದು ಭಾಷಣದ ಮೇಲೆ ಸಹಜವಾಗಿ ನಿರೀಕ್ಷೆ ಇದೆ. ಆದ್ರೆ ಸರ್ಕಾರದ ದಿಕ್ಸೂಚಿ ಭಾಷಣ ರಾಜ್ಯಪಾಲರ ಮೂಲಕ ಮಾಡೋದಿದ್ರು, ಆದ್ರೆ ಸರ್ಕಾರದ ದಿಕ್ಸೂಚಿ ಸರಿಯಾಗಿದೆಯಾ ಅನ್ನುವಂಥದ್ದು ಸದ್ಯದ ಪ್ರಶ್ನೆ. ಅಮರ್, ಥ್ಯಾಂಕ್ ಯು.